ಗುರುಭ್ಯೋ ನಮಃ. ಪರಿಮಳ ಸಾಂಸ್ಕೃತಿಕ ವಾಹಿನಿಗೆ ಸ್ವಾಗತ ಸುಸ್ವಾಗತ. ಆತ್ಮೀಯರೇ, ನಿಮ್ಮ ಮುಂದೆ ಅತ್ಯಂತ ಹೆಮ್ಮೆಯಿಂದ ಪರಿಮಳ ಸಾಂಸ್ಕೃತಿಕ ವಾಹಿನಿಯನ್ನು ಪರಿಚಯಿಸುತ್ತಿದ್ದೇವೆ. ಇದೊಂದು ಸಾಂಸ್ಕೃತಿಕ ವಾಹಿನಿ. ನಮ್ಮ ದೇಶ, ನಾಡು, ನುಡಿಗೆ ಸಂಬಂಧಿಸಿದ ಅನೇಕ ಕಾರ್ಯಕ್ರಮಗಳು ವಾರಕ್ಕೊಮ್ಮೆ ನಿಮಗಾಗಿ ಮೂಡಿಬರಲಿವೆ. ಇಲ್ಲಿ ಮನೋರಂಜನೆ ಇದೆ, ಜ್ಞಾನವಿದೆ, ನಮ್ಮ ಸಂಸ್ಕೃತಿಯ ಶ್ರೀಮಂತಿಕೆಯನ್ನು ತೆರೆದಿಡುವ ಪ್ರಯತ್ನವಿದೆ. ಈ ನಿಟ್ಟಿನಲ್ಲಿ ಮೊದಲಿಗೆ ನಾವು ಸಂಗೀತ ಕ್ಷೇತ್ರದ ದಿಗ್ಗಜರ ಜೀವನ ಸಾಧನೆಯನ್ನು, ಅವರ ಜೀವನದಲ್ಲಿ ಘಟಿಸಿದ ಅಪರೂಪದ ಪ್ರಸಂಗಗಳನ್ನು, ಸ್ವಾರಸ್ಯಕರವಾದ ರಸನಿಮಿಷಗಳನ್ನು ನಿಮ್ಮ ಮುಂದೆ ತೆರೆದಿಡುವ ಪ್ರಯತ್ನವನ್ನು ಮಾಡುತ್ತಿದ್ದೇವೆ. ನಂತರ ಸಾಹಿತ್ಯ, ನಾಟಕ, ಚಿತ್ರಕಲೆ, ನೃತ್ಯ ಮುಂತಾದ ಹಲವು ಬಗೆಯ ಸಾಂಸ್ಕೃತಿಕ ಲೋಕದ ಕಾರ್ಯಕ್ರಮಗಳು ನಿಮ್ಮ ಮುಂದೆ ಮೂಡಿಬರಲಿವೆ. ಬನ್ನಿ, ಮೊದಲಿಗೆ ಸಂಗೀತ ಲೋಕದಲ್ಲಿ ಒಂದಿಷ್ಟು ರಸವಿಹಾರ ಮಾಡೋಣ. ನಮ್ಮೊಂದಿಗೆ ಸಂಗೀತದ ರಸಲೋಕದಲ್ಲಿ ವಿಹರಿಸುವವರು ಸಂಗೀತ ಕ್ಷೇತ್ರದ ದಿಗ್ಗಜರ ಪರಿಚಯವನ್ನು, ಅವರ ಜೀವನ ಸಾಧನೆಯನ್ನು ನಮಗೆ ತಿಳಿಸುವವರು ಶ್ರೀ ಶಿರೀಶ್ ಜೋಶಿಯವರು. ಶ್ರೀಯುತರು ಸಂಗೀತದ ವಿಷಯವಾಗಿ ಸಾಕಷ್ಟು ಪುಸ್ತಕಗಳನ್ನು ರಚಿಸಿದ್ದಾರೆ. ಹಿಂದೂಸ್ತಾನಿ ಸಂಗೀತದ ಬಗ್ಗೆ ಸಾಕಷ್ಟು ಗ್ರಂಥಗಳನ್ನು ರಚಿಸಿದ್ದಾರೆ ಮತ್ತು ಈಗಲೂ ರಚಿಸುತ್ತಿದ್ದಾರೆ. ಅವರು ನಮ್ಮನ್ನು ಹಿಂದೂಸ್ತಾನಿ ಸಂಗೀತದ ಗಂಧರ್ವ ಲೋಕಕ್ಕೆ ಕರೆದೊಯ್ಯಲಿದ್ದಾರೆ. ಖಂಡಿತವಾಗಿಯೂ ಇದು ನಮ್ಮೆಲ್ಲರಿಗೂ ಸಂಗೀತದ ರಸದೌತಣವನ್ನು ಉಣಬಡಿಸುತ್ತದೆ ಎಂಬ ನಂಬಿಕೆ ನಮ್ಮದು. ಎಲ್ಲರಿಗೂ ನಮಸ್ಕಾರ. ಪರಿಮಳ ಸಾಂಸ್ಕೃತಿಕ ವಾಹಿನಿಯ ಬಳಗದವರಾದ ನಿಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ ಮತ್ತು ನಮಸ್ಕಾರ. ನಮ್ಮ ಕರ್ನಾಟಕದ ನೆಲ ಸಾಂಸ್ಕೃತಿಕವಾಗಿ ಸಾಕಷ್ಟು ಶ್ರೀಮಂತ ಮತ್ತು ಬಲಿಷ್ಠ. ಸಾಹಿತ್ಯ, ಸಂಗೀತ ಕ್ಷೇತ್ರಗಳಲ್ಲಿ ಅದು ದೇಶಕ್ಕೆ ನೀಡಿರ್ತಕ್ಕಂಥ ಕೊಡುಗೆ ಅಪಾರವಾಗಿರ್ತಕ್ಕಂಥದ್ದು. ಭಾರತೀಯ ಸಂಗೀತಕ್ಕೆ ಕರ್ನಾಟಕದ ಕೊಡುಗೆ ಎಷ್ಟದ ಅಂತಂದರೆ ಅದು ಅರ್ಧ ಭಾಗಕ್ಕಿಂತ ಹೆಚ್ಚಿನದನ್ನು ವ್ಯಾಪಿಸ್ಕೊಳ್ತದೆ. ಕರ್ನಾಟಕಿ ಮತ್ತು ಹಿಂದೂಸ್ತಾನಿ ಸಂಗೀತದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದೊಳಗೆ ಹೆಸರು ಮಾಡಿದಂಥ ಅನೇಕ ಕಲಾವಿದರು ಈ ಮಣ್ಣಿನ ನೆಲದಿಂದ ಉದಯಿಸಿ ಬಂದಾರ. ಹಿಂದೂಸ್ತಾನಿ ಸಂಗೀತದೊಳಗೆ ಗಂಧರ್ವ ಅಂತ ಹೇಳೋ ಒಂದು ಪರಂಪರೆ ಅದ. ಮತ್ತು ಹಿಂದೂಸ್ತಾನಿ ಸಂಗೀತದೊಳಗೆ ಗಂಧರ್ವ ಅನ್ನೋದು ಶಬ್ದಕ್ಕೆ ಭಾಳ ಮಹತ್ವ ಅದ. ಅತ್ಯಂತ ಪ್ರತಿಭಾವಂತ ಸಂಗೀತಗಾರರನ್ನು ಅದು ಗಂಧರ್ವ ಅಂತ ಕರೀತದೆ. ಯಾಕೆ ಅವರನ್ನು ಗಂಧರ್ವ ಅಂತ ಕರೀತದಂತಂದರೆ, ಸಂಗೀತ ಅನ್ನತಕ್ಕಂಥದ್ದು ಒಂದು ಗಂಧರ್ವ ವಿದ್ಯೆ. ಅದರೊಳಗೆ ಅಪಾರವಾಗಿ ಸಾಧನೆ ಮಾಡಿ ಗಂಧರ್ವರಿಗೆ ಸಮನಾದ ಸಂಗೀತವನ್ನು ನಮಗೆ ಕೇಳಿಸಿದಂಥವ್ರನ್ನು ಅದು ಗಂಧರ್ವ ಅಂತ ಕರೆದು ಗುರುತಿಸ್ತದೆ, ಗೌರವಿಸ್ತದೆ. ಆದರೆ ಈ ಗಂಧರ್ವ ಅಂತಕ್ಕಂಥ ಉಪಾಧಿ ಏನದಲ್ಲ, ಇದು ಎಲ್ಲರಿಗೂ ಸಿಗೋದಿಲ್ಲ. ಭಾಳ ಕೆಲವು ಜನ ಅಪರೂಪದ ಸಂಗೀತಗಾರರಿಗೆ ಈ ಉಪಾಧಿ ಸಿಕ್ಕದ್ದದ. ಇದಕ್ಕೊಂದು ದೊಡ್ಡ ಪರಂಪರೆನೂ ಅದ. ಹಿಂದೂಸ್ತಾನಿ ಸಂಗೀತದೊಳಗೆ ದೇವಗಂಧರ್ವ, ಭೂಗಂಧರ್ವ, ಬಾಲಗಂಧರ್ವ, ಸವಾಯಿ ಗಂಧರ್ವ, ಕುಮಾರ ಗಂಧರ್ವ, ಛೋಟಾ ಗಂಧರ್ವ, ನೂತನ ಗಂಧರ್ವ, ಹಿಂಗೆ ಒಂದು ದೊಡ್ಡ ಪರಂಪರೆನ ಇದರೊಳಗೆ ಬೆಳೀತದೆ. ಇವರೆಲ್ಲ ಹೆಚ್ಚು ಕಡಿಮೆ 1 ಶತಮಾನದ ಕಾಲಾವಧಿಯೊಳಗೆ ಆಗಿ ಹೋಗಿರ್ತಕ್ಕಂಥ ಕಲಾವಿದರು. ಹಿಂದೂಸ್ತಾನಿ ಸಂಗೀತ ಅನೇಕ ಪ್ರತಿಭಾವಂತ ಗಾಯಕರನ್ನು ಗಂಧರ್ವ ಅಂತ ಕರೆಯುವ ಮೂಲಕ ಗಂಧರ್ವ ಲೋಕವನ್ನೇ ಸೃಷ್ಟಿ ಮಾಡಿಕೊಂಡದ. ಒಬ್ಬ ಗಾಯಕನ ಹಾಡುಗಾರಿಕೆಯನ್ನು ಕೇಳಿದ ಮೇಲೆ ಅದರ ಮೂಡಿಗೆ ಒಳಗಾಗಿ ಇವನು ಗಂಧರ್ವ ಗಾಯನವನ್ನು ನಮಗೆ ಕೇಳಿಸ್ತಾನ ಅನ್ನುವಂಥ ಉದ್ಗಾರ ಆಗಾಗ ನಮಗೆ ಹೊರಟಿದ್ದದ. ಕೆಲವು ಕಡೆ ಅಂತೂ ಇವ ಗಂಧರ್ವರಿಗೆ ಸಮಾನಾದವ ಅನ್ನುವಂಥ ಉದ್ಗಾರನೂ ನಮ್ಮ ಸಂಗೀತ ಲೋಕದೊಳಗೆ ಕೇಳಿ ಬಂದವ. ಇಡೀ ಸಮಸ್ತ ಸಂಗೀತ ಲೋಕ ಇಂಥ ಉದ್ಗಾರವನ್ನು ಅಪ್ಪಿಕೊಂಡದ. ಮುಂದೆ ಗಂಧರ್ವ ಅಂತ ಕರೆಸಿಕೊಂಡಿರ್ತಕ್ಕಂಥ ಕಲಾವಿದರು ಅದೇ ಹೆಸರಿನಿಂದ ಸಾಕಷ್ಟು ಪ್ರಸಿದ್ಧ ಆಗಿರುವಂಥ ಉದಾಹರಣೆಗಳು ನಮ್ಮ ಮುಂದವೆ. ಹಿಂಗೆ ಒಬ್ಬ ಗಾಯಕನ ಹಾಡುಗಾರಿಕೆಯನ್ನು ಕೇಳಿ ಇವ ಗಂಧರ್ವರಿಗೆ ಸಮಾನ ಇದ್ದಾನ ಅಂತ ಉದ್ಗಾರ ಮಾಡಿದವರು
ಸಂಗೀತ ಪ್ರಿಯರೇ ಆಗಿರ್ತಾರೆ ಅನ್ನುವಂಥದ್ದು ಭಾಳ ಮುಖ್ಯವಾಗಿರತಕ್ಕಂಥ ಸಂಗತಿ. ಯಾವುದೋ ಒಂದು ವಿಲಕ್ಷಣ ಕ್ಷಣದೊಳಗೆ ಆ ಸಂಗೀತಗಾರ ಅದ್ಭುತವಾಗಿ ಹಾಡಿದ್ದನ್ನು ನೋಡಿ ಇವ ಗಂಧರ್ವ ಇದ್ದಾನೆ ಅಂತ ಅನ್ನುವಂಥ ಉದ್ಗಾರ ಏನದಲ್ಲ, ಅದು ಭಾಳ ಮಹತ್ವದ್ದಾಗ್ತದೆ. ಗಂಧರ್ವರ ಪದವಿಗೆ ನಾವು ಭಾರತೀಯ ಸಂಗೀತದ ಇತಿಹಾಸವನ್ನು ನೋಡಿದಾಗ ಮೊದಲಿಗೆ ಅರ್ಹರಾದವರು ಯಾರು ಎಂಬ ಬಗ್ಗೆ ಗೊಂದಲದ. ಯಾಕಂದರೆ ದೇವಗಂಧರ್ವ ಅಂತ ಕರೆಸ್ಕೊಂಡಂಥ ಭಾಸ್ಕರ್ ಬುವಾ ಬಖಲೆ ಅವರು ಮತ್ತು ಭೂಗಂಧರ್ವ ಅಂತ ಕರೆಸ್ಕೊಂಡಂಥ ರೆಹಮತ್ ಖಾನ್ರು ಹೆಚ್ಚು ಕಡಿಮೆ ಒಂದೇ ಕಾಲ ಅವಧಿಯೊಳಗಿದ್ದವರು. ಇಬ್ಬರು ನಮ್ಮನ್ನು ಬಿಟ್ಟು ಅಗಲಿದ್ದು 1922 ಅಂದರೆ ಹೆಚ್ಚು ಕಡಿಮೆ ಒಂದೇ ಅವಧಿಯೊಳಗೆ ಅವರು ಬದುಕಿದ್ರು ಅನ್ನೋ ಕಾರಣಕ್ಕಾಗಿ ಈ ಗಂಧರ್ವ ಅಂತಕ್ಕಂಥ ಪದವಿಯನ್ನು ಮೊದಲಿಗೆ ಯಾರು ಕೊಟ್ಟರು ಅನ್ನುವಂಥದ್ದು ಐತಿಹಾಸಿಕವಾಗಿ ಒಂದು ಸಂಶೋಧನೆಗೆ ಒಳಪಡಬೇಕಾಗಿರ್ತಕ್ಕಂಥ ವಿಷಯ ಆಗಿದೆ. ಇಬ್ಬರು ಸಂಗೀತ ಲೋಕದೊಳಗೆ ಸಾಕಷ್ಟು ಸಾಧನೆಯನ್ನು ಮಾಡಿದಂಥವರು. ಇಬ್ಬರು ಮೈಸೂರಿನ ಮಹಾರಾಜರೊಂದಿಗೆ ಆಗಿನ ಕಾಲದೊಳಗೆ ಬಹಳ ನಿಕಟವಾಗಿರತಕ್ಕಂಥ ಸಂಪರ್ಕವನ್ನು ಹೊಂದಿದಂಥವರು ಮತ್ತು ಉತ್ತರ ಕರ್ನಾಟಕದ ಜೊತೆಗೂ ನಿಕಟವಾಗಿರ್ತಕ್ಕಂಥ ಸಂಬಂಧವನ್ನು ಹೊಂದಿರತಕ್ಕಂಥವ್ರು. ಇಬ್ಬರಿಗೂ ಮೈಸೂರು ಮಹಾರಾಜರು ಮನ್ನಣೆಯನ್ನು ಕೊಟ್ಟು ಕೆಲವು ಕಾಲ ಅವರನ್ನು ಮೈಸೂರಿನೊಳಗೆ ಇಟ್ಕೊಂಡು ಗಾಯನವನ್ನು ಕೇಳಿದಂಥ ಇತಿಹಾಸ ಅದ. ಇಬ್ಬರೂ ಸ್ವಲ್ಪ ಕಾಲ ಹುಬ್ಬಳ್ಳಿ ಧಾರವಾಡಗಳಲ್ಲಿ ವಾಸಾಗಿದ್ದರು. ದೇವಗಂಧರ್ವ ಅನಿಸ್ಕೊಂಡಂಥ ಭಾಸ್ಕರ್ ಬುವಾ ಬಖಲೆ ಅವರು ಧಾರವಾಡದ ಗಂಡು ಮಕ್ಕಳ ಟ್ರೈನಿಂಗ್ ಕಾಲೇಜಿನೊಳಗೆ 8 ವರ್ಷಗಳ ಕಾಲ ಸಂಗೀತ ಶಿಕ್ಷಕರಾಗಿ ಸೇವೆಯನ್ನು ಸಲ್ಲಿಸಿದಂಥವರು. ಇನ್ನು ಭೂಗಂಧರ್ವ ರೆಹಮತ್ ಖಾನ್ರಂತೂ ಹುಬ್ಬಳ್ಳಿಯ ಸಿದ್ಧಾರೂಢ ಮಠದೊಳಗೆ ಕೆಲವು ಕಾಲ ವಾಸಾಗಿದ್ದರು ಅಂತಕ್ಕಂಥ ಇತಿಹಾಸ ನಮಗೆ ಸಿಗ್ತದೆ. ಇವರಿಬ್ಬರು ತಮ್ಮ ಗಾಯನದಿಂದ ಮಾಡಿದ ಮೋಡಿ ದಂತಕಥೆಗಳಾಗಿ ಹಿಂದೂಸ್ತಾನಿ ಸಂಗೀತದೊಳಗೆ ಕೇಳಿ ಬರ್ತಾವೆ. ಲೋಕಮಾನ್ಯ ತಿಲಕರು ಬಾಲಕ ನಾರಾಯಣ ರಾಜಹಂಸ ಅವನ ಹಾಡು ಕೇಳಿ ಅರೆ ಹೇತರ್ ಬಾಲಗಂಧರ್ವ ಹೇ ಅಂತ ಉದ್ಗಾರ ತೆಗೆದರು. ಇವ ಬಾಲಗಂಧರ್ವ ಇದ್ದಾನ ಅನ್ನುವಂಥ ಆ ಉದ್ಗಾರ ಮುಂದೆ ಬಾಲಗಂಧರ್ವ ಅಂತಕ್ಕಂಥ ಹೆಸರೇ ನಾರಾಯಣರಾವ್ ರಾಜಹಂಸ ಅವರಿಗೆ ಶಾಶ್ವತ ಆಯಿತು. ಮರಾಠಿಯ ರಂಗಭೂಮಿಯೊಳಗೆ ಅವರು ಬಾಲಗಂಧರ್ವ ಅಂತಲೇ ಸಾಕಷ್ಟು ಪ್ರಸಿದ್ಧಿಯನ್ನು ಪಡೆದರು. ಸವಾಯಿ ಗಂಧರ್ವರ ಪರಿಸ್ಥಿತಿಯೂ ಇದಕ್ಕಿಂತ ಭಿನ್ನ ಏನಾಗಿರಲಿಲ್ಲ. ಒಂದು ಸಲ ಖಾಪರಡೆಯವರು ಅದ್ಭುತವಾದಂಥ ಗಾಯನವನ್ನು ಕೇಳಿ ಅರೆ ಹೇ ಸವಾಯಿ ಗಂಧರ್ವ ಹೇ ಅಂತಂದರು. ಅಂದರೆ ಗಂಧರ್ವನಿಗಿಂತಲೂ 1 ಕಾಲು ಪಟ್ಟು ಮಿಗಿಲಾದವ ಅನ್ನುವಂಥದ್ದು. ಸವಾ ಅಂದರೆ 1 ಕಾಲು ಪಟ್ಟು ಅಂಥೇಳಿ ಅರ್ಥ. 1 ಕಾಲು ಪಟ್ಟು ಗಂಧರ್ವನಿಗಿಂತ ಮಿಗಿಲಾದವ ಇವ ಅಂಥೇಳಿ ಅವರು ಉದ್ಗಾರವನ್ನು ಹೊರಡಿಸಿದರು. ಅಂದಿನಿಂದ ರಾಮಚಂದ್ರ ಗಣಪತರಾವ್ ಸಂಶಿ ಅನ್ನೋ ಹೆಸರು ಮರೆಯಾಗಿ ಸವಾಯಿ ಗಂಧರ್ವ ಅನ್ನುವಂಥ ಹೆಸರೇ ಅವರಿಗೆ ಶಾಶ್ವತ ಆಯಿತು. ಹಿಂಗೆ ಹಿಂದೂಸ್ತಾನಿ ಸಂಗೀತದೊಳಗೆ ಅನೇಕ ಗಂಧರ್ವರು ನಮಗೆ ಕಾಣಲಿಕ್ಕೆ ಸಿಗ್ತಾರೆ. ಬೆರಳೆಣಿಕೆಯಷ್ಟು ಗಾಯಕರು ಮಾತ್ರ ಹಿಂದೂಸ್ತಾನಿ ಸಂಗೀತ ಲೋಕದೊಳಗೆ ಗಂಧರ್ವ ಪದವಿಗೆ ಅರ್ಹರಾಗ್ಯಾರ. ಈ ಗಂಧರ್ವ ಪರಂಪರೆಯನ್ನು ಸೂಕ್ಷ್ಮವಾಗಿ ಗಮನಿಸಿದಾಗ ನನಗೊಂದು ಆಶ್ಚರ್ಯಕರವಾಗಿರತಕ್ಕಂಥ ಸಂಗತಿ ಕಾಣಸಿಗ್ತದೆ. ಏನಂತಂದ್ರೆ ಗಂಧರ್ವರು ಅಂಥೇಳಿ ಅತ್ಯಂತ ಪ್ರಸಿದ್ಧರಾಗಿರ್ತಕ್ಕಂಥವ್ರು 4 ಜನ: ಭೂಗಂಧರ್ವ, ಬಾಲಗಂಧರ್ವ, ಸವಾಯಿ ಗಂಧರ್ವ ಮತ್ತು ಕುಮಾರ ಗಂಧರ್ವ. ಇವರ ಹೆಸರು ಹಿಂದೂಸ್ತಾನಿ ಸಂಗೀತ ಲೋಕದೊಳಗೆ ಮ್ಯಾಲಿನ ಮೇಲೆ ಕೇಳಿ ಬರ್ತದೆ. ಇದರೊಳಗೆ ಸವಾಯಿ ಗಂಧರ್ವ ಮತ್ತು ಕುಮಾರ ಗಂಧರ್ವ ಕನ್ನಡ ನಾಡಿನೊಳಗೆ ಹುಟ್ಟಿದವರು. ಇನ್ನಿಬ್ಬರು ಗಂಧರ್ವರಾದಂಥ ಭೂಗಂಧರ್ವರು ಮತ್ತು ಬಾಲಗಂಧರ್ವರು ಕರ್ನಾಟಕದ ಜೋಡಿ ಭಾಳ ನಿಕಟವಾಗಿರ್ತಕ್ಕಂಥ ಸಂಪರ್ಕವನ್ನು ಹೊಂದಿದ್ದರು. ಸವಾಯಿ ಗಂಧರ್ವರು ಕುಂದಗೋಳದೊಳಗೆ ಹುಟ್ಟಿದರು ಮತ್ತು ಕುಮಾರ ಗಂಧರ್ವರು ಬೆಳಗಾವಿಯ ಸಮೀಪ ಇರ್ತಕ್ಕಂಥ ಸುಳೆಬಾವಿ ಒಳಗೆ ಹುಟ್ಟಿದರು. ಇವರಿಬ್ಬರು ಹಿಂದೂಸ್ತಾನಿ ಸಂಗೀತದಲ್ಲಿ ಅಚ್ಚಳಿಯದ ಪ್ರಭಾವವನ್ನು ಬೀರಿದಂಥವರು. ತಮ್ಮ ಪ್ರಗಲ್ಭವಾದ ಹಾಡುಗಾರಿಕೆ, ಆಳವಾದ ಪಾಂಡಿತ್ಯದಿಂದ ಹಿಂದೂಸ್ತಾನಿ ಸಂಗೀತದ ಇತಿಹಾಸದಲ್ಲಿ ತಮ್ಮ ಛಾಪನ್ನು ಮೂಡಿಸಿದಂಥವರು ಮತ್ತು ಹಿಂದೂಸ್ತಾನಿ ಸಂಗೀತದ ಇತಿಹಾಸದ ಪುಟಗಳಲ್ಲಿ ತಮ್ಮ ಹೆಸರನ್ನು ಶಾಶ್ವತವಾಗಿ ಇರಿಸಿಕೊಂಡಂಥವರು. ಭೂಗಂಧರ್ವರು ಕರ್ನಾಟಕದೊಳಗೆ ಹುಟ್ಟಲಿಲ್ಲ ಖರೆ, ಆದರೆ ಕರ್ನಾಟಕದೊಳಗೆ ಬಹಳಷ್ಟು ಅವಧಿಯವರೆಗೆ ಅವರು ನೆಲೆಸಿದ್ರು. ಆಗಲೇ ಹೇಳಿದಂಗೆ ಹುಬ್ಬಳ್ಳಿಯ ಸಿದ್ಧಾರೂಢ ಮಠದೊಳಗೆ ಇವರ ವಾಸಿತ್ತು. ವಿಜಾಪುರದ ಶ್ರೀ ವಿಷ್ಣುಪಂತ ಛತ್ರೆ ಅವರು
ಅವರು ಏಷ್ಯಾದೊಳಗೆ ಮೊದಲನೇ ಬಾರಿಗೆ ಸರ್ಕಸ್ ಕಂಪನಿಯನ್ನು ಹುಟ್ಟು ಹಾಕಿದವರು. ಇವರು ಮೂಲತಃ ಬಿಜಾಪುರದವರು. ಇವರ ಆಶ್ರಯದೊಳಗೆ ಭೂಗಂಧರ್ವರು ಸಾಕಷ್ಟು ಕಾಲ ವಾಸಾಗಿದ್ದರು. ಹೀಗಾಗಿ ಕರ್ನಾಟಕದ ಜೊತೆ ಇವರ ನಿಕಟ ಸಂಪರ್ಕ ಇತ್ತು ಅಂತ ನಾವು ಭಾವಿಸ್ಬೇಕಾಗ್ತದೆ. ವಿಷ್ಣುಪಂತ್ ಕ್ಷತ್ರಿಯವರು ಈ ಭೂಗಂಧರ್ವರ ಎಲ್ಲ ವಿಕ್ಷಿಪ್ತತೆಯನ್ನು ಸಹಿಸಿಕೊಂಡೂ ಕೂಡ ತಮ್ಮ ಸರ್ಕಸ್ ಕಂಪನಿಯೊಳಗೆ ಅವರನ್ನು ಇಟ್ಕೊಂಡಿದ್ದರು. ಅವರ ಪಾಲನೆ ಪೋಷಣೆಯನ್ನು ಮಾಡಿದರು. ಅವರು ಆಗಾಗ ತಮಾಷೆಗಾಗಿ ಹೇಳ್ತಿದ್ರು, ನನ್ನ ಸರ್ಕಸ್ ಕಂಪನಿಯೊಳಗೆ ಅನೇಕ ಹುಲಿಗಳವ, ಆ ಹುಲಿಗಳ ಜೋಡಿ ಇದು ಒಂದು ಹಾಡುವಂಥ ಹುಲಿ ಅಂಥೇಳಿ ಭೂಗಂಧರ್ವರನ್ನು ಅವರ ತಮಾಷೆಯಾಗಿ ಪರಿಚಯ ಮಾಡಿಸ್ತಿದ್ರು. ಅವರ ಸಂಗೀತಕ್ಕೆ ಮಾರು ಹೋಗಿದ್ದ ಕ್ಷತ್ರಿಯವರು ಅವರು ಕೊಡ್ತಕ್ಕಂಥ ಎಲ್ಲ ಉಪಟಳಗಳನ್ನು, ಅವರ ಬೇಡಿಕೆಗಳನ್ನು ಸಹಿಸಿಕೊಂಡ್ರು. ತಮ್ಮ ಸರ್ಕಸ್ ಕಂಪನಿಯೊಳಗಿದ್ದ ಅನೇಕ ಹುಲಿಗಳೊಂದಿಗೆ ಭೂಗಂಧರ್ವರನ್ನು ಸಂಗೀತ ಲೋಕದ ಹುಲಿಯಂತೆ ಅವರು ಸೇವೆಗೈದರು. ಬಾಲಗಂಧರ್ವರ ಕಥೆಯೂ ಅಷ್ಟೇ. ಅವರ ಮರಾಠಿ ನಾಟಕಗಳನ್ನು ಉತ್ತರ ಕರ್ನಾಟಕದ ಅನೇಕ ನಗರಗಳಲ್ಲಿ ಪ್ರದರ್ಶನ ಮಾಡಿದರು. ಹಂಗೆ ಬಂದಾಗ ತಿಂಗಳುಗಟ್ಟಲೆ ಈ ಉತ್ತರ ಕರ್ನಾಟಕದ ಬೆಳಗಾವಿ, ಧಾರವಾಡ, ಹುಬ್ಬಳ್ಳಿ, ಬಾಗಲಕೋಟೆ ಇತ್ಯಾದಿ ಊರುಗಳಲ್ಲಿ ಅವರ ಕ್ಯಾಂಪ್ ತಿಂಗಳುಗಟ್ಟಲೆ ಇರ್ತಿತ್ತು. ಅವರು ಪ್ರಸ್ತುತಪಡಿಸ್ತಕ್ಕಂಥ ಸಂಗೀತವನ್ನು ಕನ್ನಡಿಗರು ಸವಿದು ಅನುಭವಿಸಿದರು. ಅದರೊಳಗೂ ಅವರು ಹೆಣ್ಣು ಪಾತ್ರ ಹಾಕಿ ಹಾಡ್ಲಿಕ್ಕೆ ನಿಂತರು ಅಂತಂದರೆ, ಅಭಿನಯಿಸಲಿಕ್ಕೆ ನಿಂತರು ಅಂತಂದರೆ ಅವರ ಗಂಡಸು ಅನ್ನೋ ಕಲ್ಪನಾ ಯಾರಿಗೂ ಬರ್ತಿದ್ದಿಲ್ಲ. ಅಷ್ಟು ಅದ್ಭುತವಾಗಿರ್ತಕ್ಕಂಥ ಗಾಯನ ಮತ್ತು ಅಭಿನಯ ಅವರದಾಗಿತ್ತು. ಕನ್ನಡ ಮರಾಠಿ ರಂಗಭೂಮಿಗಳ ನಡುವೆ ವ್ಯಾಪಕವಾಗಿ ಕೊಡ್ಕೊಳ್ಳುವಿಕೆಯು ನಡೀತು. ಇದಕ್ಕೆ ಮುಖ್ಯ ಕಾರಣರಾಗಿದ್ದವರಲ್ಲಿ ಬಾಲಗಂಧರ್ವರು ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಬಾಲಗಂಧರ್ವರ ಕಂಪನಿ ಒಮ್ಮೆ ಹುಬ್ಬಳ್ಳಿಯೊಳಗೆ ತಿಂಗಳುಗಟ್ಟಲೆ ಕ್ಯಾಂಪ್ ಮಾಡಿತ್ತು. ಆ ಕ್ಯಾಂಪಿನೊಳಗೆ ಅವರು ಆಗಿನ ಸುಪ್ರಸಿದ್ಧ ಗವಾಯಿಗಳಾದಂಥ ಉಭಯಗಾನ ವಿಶಾರದ ಅಂತ ಹೆಸರಾಗಿರ್ತಕ್ಕಂಥ ಪಂಚಾಕ್ಷರಿ ಗವಾಯಿಗಳನ್ನು ಗದಿಗಿನಿಂದ ಬರಮಾಡಿಕೊಂಡು ವೇದಿಕೆ ಮೇಲೆ ಅವರನ್ನು ಸನ್ಮಾನ ಮಾಡಿ ಸಂಭ್ರಮಿಸಿದರು. ಹಿಂಗೆ ಆಗಿನ ಕಾಲದೊಳಗೆ ಕನ್ನಡ ಮತ್ತು ಮರಾಠಿ ಭಾಷೆಗಳ ನಡುವೆ ಒಂದು ನಿಕಟವಾಗಿರ್ತಕ್ಕಂಥ ಬಾಂಧವ್ಯ ಇತ್ತು, ಸಹೋದರತೆ ಇತ್ತು ಅನ್ನುವಂಥದ್ದನ್ನು ನಾವಿಲ್ಲಿ ನೆನಪಿಸ್ಕೊಳ್ಬೇಕಾಗ್ತದೆ. ಹಿಂಗೆ ಹಿಂದೂಸ್ತಾನಿ ಸಂಗೀತದಲ್ಲಿ ಗಂಧರ್ವರು ಅಂತ ಪ್ರಸಿದ್ಧರಾದ ಅನೇಕರಿಗೆ ಕನ್ನಡ ನಾಡಿನ ಜೊತೆಗೆ ಆತ್ಮೀಯವಾಗಿರ್ತಕ್ಕಂಥ ಸಂಪರ್ಕ ಇತ್ತು. ಇದರಿಂದಾಗಿ ಉತ್ತರ ಕರ್ನಾಟಕದೊಳಗೆ ಹಿಂದೂಸ್ತಾನಿ ಸಂಗೀತ ನೆಲೆ ನಿಲ್ಲಲಿಕ್ಕೆ ಕಾರಣ ಆಯಿತು ಅಂಥೇಳಿ ಇತಿಹಾಸ ಹೇಳ್ತದೆ. ತತ್ಪರಿಣಾಮವಾಗಿ ಅನೇಕ ಗಾಯಕರು ಕನ್ನಡ ನಾಡಿನಲ್ಲಿಯೂ ತಯಾರಾದರು. ಹಂಗೆ ತಯಾರಾದವರೊಳಗೆ ಕೆಲವರು ಗಂಧರ್ವ ಪದವಿಗೂ ಕೂಡ ಪಾತ್ರರಾದರು. ಆಗಳೇ ನಾ ಹೇಳ್ದಂಗೆ ಸವಾಯಿ ಗಂಧರ್ವರು ಮತ್ತು ಕುಮಾರ್ ಗಂಧರ್ವರು ಇಬ್ಬರು ಭಾಳ ಪ್ರಸಿದ್ಧ ಆಗ್ಯಾರ. ಕರ್ನಾಟಕದೊಳಗೆ ಭಾಳಷ್ಟು ಜನ ಹಿಂದೂಸ್ತಾನಿ ಸಂಗೀತಗಾರರು ಪ್ರಸಿದ್ಧರಾದರು. ಅವ್ರಿಗೆ ಗಂಧರ್ವ ಪದವಿ ಸಿಕ್ಕಿರಲಿಕ್ಕಿಲ್ಲ. ಆದರೆ ಅವರೆಲ್ಲರೂ ಗಂಧರ್ವ ಎನ್ನುವಂಥ ಪದವಿಗೆ ಸರಿಮಿಗಿಲಾಗುವಷ್ಟು ದೊಡ್ಡದಾಗಿರತಕ್ಕಂಥ ಸಾಧನೆಯನ್ನು ಮಾಡಿದ್ದಾರೆ. ಅವರ್ಯಾರು ಗಂಧರ್ವರಿಗೆ ಕಡಿಮೆ ಇದ್ದರಂತಾಗಲಿ ಅಥವಾ ಇವ್ರಿಗಿಂತ ಗಂಧರ್ವರ ಪದವಿ ಪಡೆದವರು ದೊಡ್ಡವರು ಅಂತಾಗಲಿ ನಾವೇನು ಭಾವಿಸಬೇಕಾಗಿಲ್ಲ. ಪಂಚಾಕ್ಷರಿ ಗವಾಯಿಗಳಿಗೆ ಭೂಗಂಧರ್ವ ಚಂದ್ರ ಅನ್ನುವಂಥ ಬಿರುದು ಸಿಕ್ಕಿತ್ತು. ಪುಲ ದೇಶಪಾಂಡೆಯವರು ತಮಾಷೆಗಾಗಿ ಪಂಡಿತ್ ಭೀಮಸೇನ್ ಜೋಶಿ ಅವರನ್ನು ಸವಾಯಿ ಗಂಧರ್ವ ನಂತರ ಹವಾಯಿ ಗಂಧರ್ವ ಅಂಥೇಳಿ ಚಾಷ್ಟೆ ಮಾಡ್ತಿದ್ರು. ಹವಾಯಿ ಗಂಧರ್ವ ಅಂದರೆ ಹವಾಯಿ ಜಹಾಜಿನೊಳಗೆ ಓಡಾಡುವಂಥ ಗಂಧರ್ವ ಸಮಾನಾದ ಗಾಯಕ ಅನ್ನುವಂಥದ್ದು ಒಂದು ಅರ್ಥ. ಆದರೆ ಸವಾಯಿ ಗಂಧರ್ವಕ್ಕಿಂತ ಇಡೀ ಭಾರತದ ತುಂಬ ಅಡ್ಡಾಡಿ ಹವಾ ಮಾಡಿದಂಥ ಗಂಧರ್ವ ಅನ್ನುವಂಥದ್ದು ಇನ್ನೊಂದು ಆ ಉದ್ಗಾರಕ್ಕೆ ಒಂದು ಹಿನ್ನೆಲೆ ಇತ್ತು. ಸವಾಯಿ ಗಂಧರ್ವರಿಗೆ ವಿಮಾನ ಏರಲಿಕ್ಕೆ ಸಾಧ್ಯ ಆಗಲಿಲ್ಲ. ಆದರೆ ಅವರ ಶಿಷ್ಯ ಪಂಡಿತ್ ಭೀಮಸೇನ್ ಜೋಶಿ ವಿಮಾನ ಏರಿ ದೇಶ ವಿದೇಶಗಳಲ್ಲಿ ತಮ್ಮ ಸಂಗೀತದಿಂದ ಜನಮನರನ್ನು ರಂಜಿಸಿದರು ಅನ್ನುವಂಥ ಮಾತು ಇಲ್ಲಿ ನೆನಪಾಗ್ತದೆ. ಈ ಗಂಧರ್ವ ಪರಂಪರೆಯಲ್ಲಿ ಸಾಕಷ್ಟು ಹೆಸರು ಮಾಡಿದವರು ಸಂಗೀತ ಲೋಕದ ಬಂಡಾಯಗಾರ ಅಥವಾ ಸಂಗೀತ ಲೋಕದ ಕ್ರಾಂತಿಕಾರ ಅಂತ ಅನ್ನಿಸ್ಕೊಂಡಂಥ ಕುಮಾರ್ ಗಂಧರ್ವರು ಮುಖ್ಯರಾಗ್ತಾರೆ. ಅವರು ಮೂಲತಃ ಗ್ವಾಲಿಯರ್ ಘರಾಣಿಯವರಾದರೂ ತಮ್ಮದೇ ಆದ ವಿಶಿಷ್ಟ ಬಗೆಯ ಗಾಯನ ಶೈಲಿಯನ್ನು ರೂಢಿಸ್ಕೊಂಡಂಥವರು. ಅವರ ನಿರ್ಗುಣಿ ಭಜನೆಗಳ ಗಾಯನಂತೂ ಬಹಳ ಅಪರೂಪ ಅನಿಸಿದ್ದು. ಅವರಿಂದಾಗಿ
ನಿರ್ಗುಣಿ ಭಜನೆಗಳು ಭಾರತದಾದ್ಯಂತ ಪ್ರಸಿದ್ಧ ಆದವು ಅನ್ನುವಂಥ ಮಾತು ಹೇಳಿದರೆ ಖಂಡಿತನ ಅದು ತಪ್ಪಾಗಲಿಕ್ಕಿಲ್ಲ. ಸಂಗೀತದೊಳಗೆ ಹೊಸ ಬಗೆಯ ಕಾರ್ಯಕ್ರಮಗಳನ್ನು ರೂಪುಗೊಳಿಸಬಹುದು ಅನ್ನುವಂಥದ್ದನ್ನು ಸಂಗೀತ ಲೋಕಕ್ಕೆ ತೋರಿಸಿಕೊಟ್ಟವರು ಕುಮಾರ ಗಂಧರ್ವರು. ಸಂಗೀತದೊಳಗೆ ರಾಗದೊಳಗೆ ಹೊಸ ಪ್ರಯೋಗವನ್ನು ಅವರು ಮಾಡಿದರು. ಅನೇಕ ರಾಗಗಳ ನಿರ್ಮಾಣವನ್ನು ಅವರು ಮಾಡಿದರು. ಅವರು ಸಂಗೀತದ ಪ್ರಬುದ್ಧ ಹಾಡುಗಾರರು ಇದ್ದಂಥ ಸಂಗೀತ ಶಾಸ್ತ್ರದೊಳಗೂ ಅಷ್ಟೇ ಪ್ರಬುದ್ಧತೆಯನ್ನು ಪಡ್ಕೊಂಡಿದ್ದರು. ಕನ್ನಡ ನಾಡು ಕಂಡ ಹೆಮ್ಮೆಯ ಅಪರೂಪದ ಗಾಯಕ ಅವರು. ಇಂಥ ಅಪರೂಪದ ಗಾಯಕನ ಜೀವನದಲ್ಲಿ ಅನೇಕ ರೋಚಕ ಘಟನೆಗಳು ಆಗಿ ಹೋಗ್ಯಾವ. ಅವರು ಉಳಿದೆಲ್ಲರಿಗಿಂತ ಭಿನ್ನವಾಗಿ ಗಾಯನವನ್ನು ರೂಪಿಸಿಕೊಂಡದ್ದು ಯಾಕೆ, ಮತ್ತು ಅವರ ಜೀವನದೊಳಗೆ ಏನೆಲ್ಲ ರೋಚಕ ಘಟನೆಗಳು ಅಡಗಿವೆ ಇತ್ಯಾದಿ ವಿವರಗಳನ್ನು ಅವರ ಜೀವನದ ಸ್ವರಯಾನದೊಳಗೆ ನಾನು ನಿಮಗೆ ಹೇಳಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇನೆ. ಅವೆಲ್ಲ ಮುಂದಿನ ಸಂಚಿಕೆಯೊಳಗೆ ನಿಮ್ಮ ಮುಂದೆ ಅನಾವರಣಗೊಳ್ತಾ ಹೋಗ್ತವೆ. ಕುಮಾರ ಗಂಧರ್ವರ ಸ್ವರಯಾನದೊಂದಿಗೆ ನೀವು ಕೂಡ ಪ್ರಯಾಣ ಮಾಡಲಿಕ್ಕೆ ಸಿದ್ಧರಾಗಿರಿ. ಮತ್ತೆ ಭೇಟಿಯಾಗೋಣಂತ ಮುಂದಿನ ಸಂಚಿಕೆಯೊಳಗೆ. ನಮಸ್ಕಾರ.